ಇನ್ನು ಬೆಂಗಳೂರಲ್ಲೂ ಕೂಡ ಮಟನ್ ಅಂಗಡಿ ಓಪನ್ ಇದೆ. ಯಶವಂತಪುರದಲ್ಲಿ ಮಟನ್ ಮತ್ತೆ ಫಿಶ್ ಸ್ಟಾಲ್ ಓಪನ್ ಆಗಿದೆ. ಬೆಂಗಳೂರಲ್ಲೂ ಕೂಡ ಮಟನ್ ಅಂಗಡಿ ಓಪನ್ ಇದೆ. ಇವತ್ತು ಯಶವಂತಪುರದಲ್ಲಿ ಮಟನ್ ಮತ್ತೆ ಫಿಶ್ ಸ್ಟಾಲ್ಗಳು ಓಪನ್ ಆಗಿದೆ. ಹಾಸನ, ತುಮಕೂರಲ್ಲೂ ಕೂಡ ಮಟನ್ ಅಂಗಡಿ ಓಪನ್ ಇದೆ. ಸೊ ಇಂಥ ಪರಿಸ್ಥಿತಿಯಲ್ಲೂ ಮಾಂಸ ತಿನ್ನಲೇಬೇಕಾ? ಸ್ವಲ್ಪ ಯೋಚನೆ ಮಾಡಿ. ಜನರಿಗೆ ಹೇಳ್ತಾ ಇದೀವಿ ನಾವು, ಈಗ ತರಕಾರಿಗಳು ಸಿಗ್ತಾ ಇದೆ, ಅದನ್ನ ತಿನ್ಬೋದಲ್ವಾ? ಈ ಸಂದರ್ಭದಲ್ಲೂ ಮಾಂಸ ತಿನ್ನಬೇಕಾ? ಮಾಂಸ ತರಕ್ಕೆ ಅಂತ ಹೋದವರು ಅಲ್ಲಿ ಪಬ್ಲಿಕ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿಲ್ಲ. ಇದು ವಿಪರ್ಯಾಸದ ಸಂಗತಿ. ಪದೇ ಪದೇ ನಾವು ಹೇಳ್ತಾನೆ ಇದೀವಿ, ಎಲ್ಲೇ ಹೊರಗಡೆ ಹೋದ್ರೂ ಕೂಡ ಅಗತ್ಯ ವಸ್ತುಗಳನ್ನ ಕೊಳ್ಳುವಾಗ ನೀವು 3 ಅಡಿ ಅಂತರವನ್ನ ಕಾಯ್ದುಕೊಳ್ಬೇಕಾಗತ್ತೆ ಅಂತ. ಸೊ ಕೆಲವೊಂದು ಕಡೆ ಈಗ ಅಂಗಡಿಯವರು ಏನ್ ಮಾಡಿದ್ದಾರೆ ಅಂದ್ರೆ ಮಾರ್ಕ್ ಹಾಕ್ತಾ ಇದಾರೆ ಅಲ್ಲಿ. ಸೊ ಅಲ್ಲಿ ಒಂದಿಷ್ಟು ಅಂತರವನ್ನ ಕಾಯ್ದುಕೊಳ್ಬೇಕು, ಇಲ್ಲಾಂದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಪೊಲೀಸರು, ನಮ್ಮ ವಿರುದ್ಧ ಕ್ರಮ ಕೈಗೊಳ್ತಾರೆ, ಅಂಗಡಿ ಮುಚ್ಚಿಸ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಆ ಮೀನ್ ಮಾರ್ಕೆಟ್ ನೋಡ್ತಾ ಇದೀವಿ, ಅಲ್ಲಿ ಜಂಗುಳಿ ನೋಡಿ ಕುರಿ ಮಂದೆ ತರ ತುಂಬಿಕೊಂಡಿದ್ದಾರೆ. ಜನರಿಗೆ ಅರ್ಥನೇ ಆಗ್ತಾ ಇಲ್ಲ, ಹೇಳೋದು ಏನು ಕೇಳಿಸ್ಕೊಳ್ತಾನೂ ಇಲ್ಲ ಅವರು. ಈಗ ನಮ್ಮ ಮನೆ ನಾವು ಸರಿ ಸ್ವಾರ್ಥಿಗಳೇ ಆಗಿ ಅಟ್ಲೀಸ್ಟ್ ನಿಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡಿ. ನೀವು ಈ ರೀತಿ ಹೊರಗಡೆ ಬರೋದು, ಜನಸಂದಣಿಯಲ್ಲಿ ನಿಂತ್ಕೊಳ್ಳೋದು, ಅಲ್ಲಿ ಯಾರು ಮಾಸ್ಕ್ ಕೂಡ ಹಾಕೊಂಡಿಲ್ಲ. ಗಮನಿಸಿ ನೀವು ಅದನ್ನ ವಿಜುವಲ್ಸ್ ಅಲ್ಲಿ ಒಂದ್ 2-3 ಜನ ಹಾಕೊಂಡಿದ್ದಾರೆ ಬಿಟ್ರೆ ಹೆಚ್ಚಾಗಿ ಜನ ಅಲ್ಲಿ ಮಾಸ್ಕ್ ಕೂಡ ಹಾಕೊಂಡಿಲ್ಲ. ಜನಸಂದಣಿ ಎಷ್ಟು ಮಟ್ಟಿಗಿದೆ, ನೂಕು ನುಗ್ಲು ನೋಡಿ ಅಲ್ಲಿ ಗಮನಿಸ್ತಾ ಇದೀವಿ ನಾವು.